and forward, all forward. चलो हाय ಮಾಡಿ ಎಲ್ಲರೂ ಹಾಯ್ ಚಲೋ ಫಾರ್ವರ್ಡ್ ಆಲ್ ಫಾರ್ವರ್ಡ್ ಫಾಸ್ಟ್ ಫಾರ್ವರ್ಡ್ 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 ಹಲೋ ಸರ್ ಪ್ಯಾಡಲ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ದಾಂಡೇಲಿಯ ಎಪಿಸೋಡ್ 2 ಆಗಿರುತ್ತೆ. ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತದೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಕ್ಷಮೆ ಇರಲಿ ಅದಕ್ಕೋಸ್ಕರ. ಆ್ಯಂಡ್ ಯಾರೋ ಬಾಯ್ಸ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಬನ್ನಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ವುಡನ್ ಕ್ರಾಫ್ಟ್ ಹೋಮ್ ಸ್ಟೇಯಲ್ಲಿ ಅಂತ ಕೇಳೋಣ. ಲೆಟ್ಸ್ ಗೋ. ಎಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಸೂಪರ್ ಸೂಪರ್. ಯಾವ ಕಾಲೇಜು? ಹೇಗಿದೆ ದಾಂಡೇಲಿ? ಫಸ್ಟ್ ಟೈಮ್ ಬಂದಿದ್ದೀರಾ? ಹೇಗೆ? ವಾವ್, ಫಸ್ಟ್ ಟೈಮ್ ಬಂದು ಈ ತರ ಎಂಜಾಯ್ ಮಾಡ್ತಾ ಇದ್ದೀರಾ? ಸೊ ವುಡನ್ ಕ್ರಾಫ್ಟ್ ಹೋಮ್ ಸ್ಟೇ ಹೇಗಿದೆ? ಬ್ರೇಕ್ಫಾಸ್ಟ್ ಮಾಡಿದ್ರಾ? ಯಾರು ಮಾಡಿಲ್ವಾ? ಓಕೆ, ಲಂಚ್ ಮಾಡ್ಬೇಕಾದ್ರೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನಾವು ನೋಡಿಲ್ಲ. ಥ್ಯಾಂಕ್ ಯು ಆಲ್. ಎಸ್ ಸರ್. ಯಾವ ಚಾನಲ್ ಗೊತ್ತಿಲ್ಲ. ಓಕೆ, ಯೂಟ್ಯೂಬ್ ನೋಡ್ಬಿಟ್ಟೇನೆ ನಾನು ನೋಡಿ ಇಷ್ಟಪಟ್ಟು ಕಂಪೇರ್ ಟು ಆಲ್ ದ ರೆಸಾರ್ಟ್ಸ್ ಇಟ್ಸ್ ಗುಡ್. ಪ್ಯಾಕೇಜ್ ಚೆನ್ನಾಗಿದೆ. 1200 ರೂಪೀಸ್ಗೆ ಮತ್ತೆ ಕಾಯಾಕಿಂಗ್ ಎರಡೂ ಇರುತ್ತೆ. ಜಾರ್ಬಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಲಿ ಪ್ಯಾಕೇಜ್ ಇದೆ. ಫೈರ್ ಕ್ಯಾಂಪ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಒಳ್ಳೆ ಕಾಟೇಜ್ ಇದೆ. ನೋಡೋಣ, ಇನ್ನೂ ನಾಳೆ ಬೆಂಗಳೂರು ಬರ್ತೀವಿ, ಇನ್ನು ಯಾವ ಸಿಗುತ್ತೆ ನೋಡ್ಬೇಕು. ಓಕೆ, ಎಂಜಾಯ್ ಮತ್ತೆ ಸಿಗೋಣ. ಬಾಯ್ ಬಾಯ್. ಕೇಳಿಸ್ಕೊಂಡ್ರಿ ಅಲ್ವಾ? ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. 1200 ರೂಪೀಸ್ಗೆ ಸೀರಿಯಸ್ಲಿ ಇಟ್ಸ್ ವರ್ತ್. ವುಡನ್ ಕ್ರಾಫ್ಟ್ ಹೋಮ್ ಸ್ಟೇ ಸಖತ್ತಾಗಿದೆ. ಬನ್ನಿ ನೀವು ಕೂಡ ಎಂಜಾಯ್ ಮಾಡಿ. ತುಂಬ ಪೀಸ್ಫುಲ್ ಆಗಿದೆ ಗುರು. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬಿಕಾಸ್ ಲೇಟ್ ಆಗಿದ್ದೆ, ಸೊ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಸೊ ಆ್ಯಂಡ್ ಇವಾಗ ಲಂಚ್ಗೆ ಹೋಗಬೇಕಾಗುತ್ತೆ. ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೋಡ್ತಾ ಇರಿ. ಯಾರಾದರೂ ಹೊಸ್ದಾಗಿ ಚಾನಲನ್ನು ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಗಂಟೆನ ಹೊಡೆದ್ಬಿಡಿ. ಏನು ಸಖತ್ತಾಗಿದಲ್ಲ ಈ ಜಾಗ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಅದಕ್ಕೆ ಆನ್ ದ ವೇ ಹೋಗ್ಬೇಕಾದ್ರೆ ಬೈಕ್ನ ಸೈಡಲ್ಲಿ ನಿಲ್ಲಿಸಿ ಜಾಗನ ಕಣ್ಣಾರ ತುಂಬ್ಕೋತಾ ಇದ್ದೀನಿ. ಸೀರಿಯಸ್ಲಿ ಸಖತ್ತಾಗಿದೆ. ಐ ಲವ್ ಇಟ್. ಪೀಸ್. ಬ್ಯೂಟಿಫುಲ್ ಆಗಿರೋ ಡ್ಯಾಮಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೆನ್ನೆ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದೆ ಬಿಕಾಸ್ ಬ್ಯಾಂಗ್ಳೂರಿಂದ ಇಲ್ಲಿಗೆ ನೈಟ್ ಜರ್ನಿ ಅಲ್ವಾ ಮಾಡಿದ್ದು. ಆದರೂ ಒಂಥರ ಮಜವಾಗಿತ್ತು ನೈಟ್ ಜರ್ನಿ. ಸೊ ನಿನ್ನೆ ಜಸ್ಟ್ ವಾಟರ್ ಗೇಮ್ಸ್ ಏನೇನಿದೆಯೋ ಇಲ್ಲಿ ಅದನ್ನು ಮಾತ್ರ ನಾನು ಹೋಗಿದ್ದಿದ್ದು, ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಯಾವ್ಯಾವ ಪ್ಲೇಸೆಲ್ಲ ಕವರ್ ಮಾಡ್ತೀನಿ ಅಂತ. ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡಿ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೊರಡೋಣ. ಆ್ಯಕ್ಚುಲಿ ನಿನ್ನೆ ನಾನು ಇದೇ ರೋಡಲ್ಲಲ್ವ ಹೋಗಿದ್ದಿದ್ದು ಡ್ರಾಫ್ಟಿಂಗ್ ಎಲ್ಲ. ಎಸ್, ಇವಾಗಲೂ ಅದೇ ರೋಡ್ ಹೋಗ್ತಾ ಇದ್ದೀನಿ. ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಡ್ಯಾಮ್ ನೋಡೋದಕ್ಕೆ. ಕಾಳಿ ರಿವರಲ್ಲಿ ಡ್ರಾಫ್ಟಿಂಗ್ ಅಂತೂ ಮಜವಾಗಿತ್ತು, ನಿಜವಾಗ್ಲೂ ಸಖತ್ತಾಗಿತ್ತು. ಬಟ್ ಸಾರಿ, ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡ್ಯಾಮ್ ಕ್ಲೋಸ್ ಆಗಿದೆಯಂತೆ. ಅದು ಕಾಣಿಸ್ತಿರ್ಬೋದು ನಿಮಗೆ, ದೂರದಲ್ಲಿ ಕಾಣಿಸ್ತಾ ಇದೆಯಾ? ಎಸ್, ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದೆ. ಇನ್ನು ಚೂರು ಮುಂದೆ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇವತ್ತೊಂದು ಲುಕ್ ಬಂತು ಗುರು. ಆಫ್ ರೋಡಿಂಗ್ ಗಾಡಿ ಅಂತ ಒಳ್ಳೆ ಈ ಕರೆಕ್ಟಾಗಿ ಕಾಣಿಸ್ತದೆ ಗುರು. ನಾ ಇನ್ನು ಅಷ್ಟು ದೂರದಿಂದ ಬಂದೆ ಗುರು ಈ ಡ್ಯಾಮ್ನ ನೋಡಬೇಕು ಅಂತ. ಇಲ್ಲಿ ನೋಡಿದ್ರೆ ಕ್ಲೋಸ್ ಮಾಡಿದಾರಂತೆ, ಯಾರನ್ನು ಬಿಡ್ತಾ ಇಲ್ಲ ಡ್ಯಾಮ್ಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕ್ಯೂಟ್ ಅಲ್ವಾ?
ಚಡ್ಡಿನೇ ಹಾಕ್ತೆ ಆ ಹುಡುಗ ನನಗೆ ಹಾಯ್ ಮಾಡ್ತಾಯಿದ್ದೆ. ಸೂಪರ್. ಆದರೂ ಇಷ್ಟು ದೂರ ಬಂದಿದ್ದು ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಗುರು. ಡ್ಯಾಮ್ ನೋಡಬೇಕು ಅಂತ ಬಂದೆ, ನೋಡಿದ್ರೆ ಅದೇ ಕ್ಲೋಸ್ ಆಗಿದೆ. ಕಾಳಿ ರಿವರ್ ಜೊತೆಗೆ ಡ್ಯಾಮ್ ಕಾಣಿಸುತ್ತಾ ನೋಡುವ ಇಲ್ಲಿಂದ. ಓಕೆ, ಕಾಣಿಸ್ತದೆಯಾ ಗುರು ಕಾಳಿ ರಿವರ್? ಡ್ಯಾಮ್ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಗುರು. ದೂರದಲ್ಲಿ ನೋಡ್ತಾ ಇದ್ರ ಅಲ್ಲಿ ಫುಲ್ಲು ಗ್ರೀನ್ ಗ್ರೀನ್ ಗ್ರೀನ್, ಸುತ್ತ ನೋಡಿದ್ರು ಬರೀ ಗ್ರೀನ್ ಗ್ರೀನ್ ಗ್ರೀನ್. ಏನು ಸಖತ್ತಾಗಿದೆ ಗುರು, ಸೀರಿಯಸ್ಲಿ ಮಸ್ತಾಗಿದೆ ಜಾಗ. ದಾಂಡೇಲಿಗೆ ಬಂದರೆ ದಯವಿಟ್ಟು ಇದನ್ನೆಲ್ಲ ನೋಡಿ. ಮೇ ಬಿ ಅಲ್ಲಿ ಕಾಣಿಸ್ತಾ ಇರೋದು ಡ್ಯಾಮೇ ಅನಿಸುತ್ತೆ. ಕಾಣಿಸ್ತಾ ಇದೆಯಲ್ಲ ನಿಮಗೆ ಒಂದು ವೈಟ್ ಕಲರ್ ಆ್ಯಂಟೆನಾ ಥರ ಸಮಥಿಂಗ್ ಏನೋ ಇದೆ ನೋಡಿ ಅಲ್ಲಿ. ಸ್ವಲ್ಪ ಕಾಣಿಸ್ತಾ ಇದೆ ಆ್ಯಂಟೆನಾ. ಓಕೆ ಗೈಸ್, ಮಳೆ ಜೋರಾಯಿತು, ಮತ್ತೆ ಸಿಗ್ತೀನಿ. ಡ್ಯಾಮ್ ನೋಡೋಕ್ಕಾಗಲಿಲ್ಲ, ಒಂಚೂರು ಕಾಣಿಸ್ತಾ ಇದೆ ಅಲ್ಲಿ. ನಿಮ್ಗೆ ಕಾಣಿಸ್ತಿದೆಯಾ ದೂರದಲ್ಲಿ? ಎಸ್. ಓಕೆ, ಹೊರಡೋಣ ಅಲ್ಲಿಂದ. ವಾವ್, ಎಷ್ಟು ಕ್ಯೂಟ್ ಅಲ್ವಾ. ಅಂಕಲ್ ಫೋಟೋನ ಆಂಟಿ ತೆಗಿತಾ ಇದ್ದಾರೆ. ಈ ವಯಸ್ಸಲ್ಲೂ ಈ ಥರ ಪ್ರೀತಿ ಸೂಪರು. ಆಗ ರಿಸಾರ್ಟ್ಗೆ ಹೋಗಿ ಲಂಚ್ ಮಾಡಿಕೊಂಡು ಒಂದು ಸಫಾರಿ ಇದೆಯಂತೆ, ಅದು ಟೈಮಿಂಗ್ಸ್ ಏನು ಅಂತ ತಿಳ್ಕೊಂಡು ಸಫಾರಿಗೆ ಹೋಗೋಣ. ಈ ಮಳೆಗೂ ನನಗೂ ಸಿಕ್ಕಾಪಟ್ಟೆ ಲವ್ ಗುರು. ಒಂಥರ ಚಂದ ಅಲ್ವಾ. ನಾವು ಇಷ್ಟಪಡೋರ ಜೊತೆ ಈ ಮಳೆಯಲ್ಲಿ ನೆಮ್ಮದಿಯಾಗಿ ಉಸಿರಾಡ್ತಾ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಯ್ಯೋ, ಆ ಫೀಲಿಂಗ್ ಮ್ಯಾಚ್ ಆಗೋದು ನಕ್ಕಂಡು ಬೇರೆ ಲೆವೆಲು. ಜೀವನದಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಮಳೆ ಬಂದರೆ ಸಾಕು ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗಿಬಿಡುತ್ತೆ. ತಂಪಾಗಿರೋ ಗಾಳಿ, ಈ ಮಡ್ ಸ್ಮೆಲ್ಲು, ಹೆಲ್ಮೆಟ್ ಒಳಗಡೆ ಫೇವ್ರೆಟ್ ಸಾಂಗು, ಜೊತೆಗೆ ನಮ್ಮ ಇಷ್ಟದ ವ್ಯಕ್ತಿ. ನಿಜ ಹೇಳಬೇಕಂದ್ರೆ ಲೈಫಲ್ಲಿ ಇಂಥ ಸಣ್ಣ ಸಣ್ಣ ಕ್ಷಣಗಳೇ ದೊಡ್ಡ ಖುಷಿ ಕೊಡೋದು. ಯಾಕೆಂದರೆ ದುಡ್ಡು, ಕೆಲಸ, ಟೆನ್ಷನ್ ಇವೆಲ್ಲ ಇರ್ತವೆ. ಆದರೆ ಈ ಮಳೆಯಲ್ಲಿ ಪೀಸಾಗಿ ಒಂದು ರೈಡ್ ಹೋಗೋ ಫೀಲ್, ವಾವ್. ಲೈಫಲ್ಲಿ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಬೇಕು ಗುರು. ಮಳೆಯಲ್ಲಿ ನೆನ್ಕೊಂಡು ಖುಷಿಯಾಗಿ ರೈಡ್ ಮಾಡಿಕೊಂಡು ಅಂತೂ ಇಂತೂ ಫೈನಲ್ ಆಗಿ ನಮ್ಮ ವುಡನ್ ಕ್ರಾಫ್ಟ್ ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ಇವಾಗ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಲಂಚ್ ಮಾಡೋಣ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಇವಾಗ ಏನು ನೋಡ್ತಾ ಇದ್ದಾರೆ, ಇದು ಬಂದು ವುಡನ್ ಕ್ರಾಫ್ಟ್ ಹೋಮ್ ಸ್ಟೇ ಕಿಚನ್. ಇಲ್ಲೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಕೂಡ. ಬನ್ನಿ ಇವತ್ತು ಲಂಚ್ಗೆ ಏನೇನು ಇದೆ ಅಂತ ಮೆನ್ಯೂ ನೋಡೋಣ ಒಂದ್ಸಲಿ. ಹುಡುಗರ ಫೇವರೇಟು ಉಪ್ಪಿನಕಾಯಿ, ಆಮೇಲೆ ಈರುಳ್ಳಿ, ಚಪಾತಿ, ಇದೇನೋ ಕಾಳು ಪಲ್ಯ ಇದೆ, ಇದೇನು ಅಂತ ಗೊತ್ತಿಲ್ಲ. ಅದಾದಮೇಲೆ ಗೀ ರೈಸ್ ಆ್ಯಂಡ್ ವೈಟ್ ರೈಸ್, ಜೊತೆಗೆ ರಸಮ್, ಆ್ಯಂಡ್ ಇದೇನೋ ಸ್ವೀಟ್ ಅಂತ ಅನಿಸುತ್ತೆ. ಆ್ಯಂಡ್ ಫೈನಲ್ ಆಗಿ ನನ್ನ ಫೇವ್ರೇಟ್ ಚಿಕನ್ ಕರಿ. ಒಂದೊಳ್ಳೆ ಭರ್ಜರಿ ಊಟ ಮಾಡಿಕೊಂಡು ಇವಾಗ ನಾನು ಹೊರಟಿದ್ದೀನಿ. ಜಂಗಲ್ ಸಫಾರಿ ಹೋಗ್ತಾ ಇದ್ದೀನಿ. ಪನಸೋಲಿ 8 ಕಿಲೋಮೀಟರ್ ಇಲ್ಲಿಂದ. 3:30 to 4 PM. ಸೊ ಇವಾಗ ಸಮಯ 2:55. ಕರಡಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆ ಒಂದು ದೊಡ್ಡ ಕರಡಿ ಇದೆ ಇಲ್ಲಿ, ಕಾಣಿಸ್ತಾ? ಅಲ್ಲಿ 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 ಕರಡಿ ಕರಡಿ ಕರಡಿ. ಐ ಲವ್ ಯು. ಆ ಸೆಕ್ಸಿ ಬೇಬೆ, ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೆ. ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಕಾಳಿ ಟೈಗರ್ ಸಫಾರಿಗೆ ಗಾಡಿ ಸಿದ್ಧವಾಗಿದೆ ಇಲ್ಲೇ ಅನ್ಸುತ್ತೆ. ಫೈನಲ್ ಆಗಿ ಸಫಾರಿ ಗಾಡಿ ರೆಡಿ ಇತ್ತು. ಹೋದ ತಕ್ಷಣ ಎಂಟ್ರಿ ಟಿಕೆಟ್ ತೊಗೊಂಡು ಅಲ್ಲಿಂದ ಟಪಕ್ ಅಂತ ಜೀಪಲ್ಲಿ ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಯಾರ್ಯಾರು ಕೂತಿದ್ರೆ ಟೀಮ್, ಬನ್ನಿ ಒಂದೊಳ್ಳೆ ಸಫಾರಿ ರೈಡ್ ಮಾಡಿಕೊಂಡು ಕಣ್ಣಿಗೆ ಯಾವ್ಯಾವ ಪ್ರಾಣಿಗಳು ಕಾಣಿಸುತ್ತೆ ನೋಡೋಣ. ಆ್ಯಕ್ಚುಲಿ ದಾಂಡೇಲಿಲಿ ಬ್ಲ್ಯಾಕ್ ಜಾಗ್ವರ್ಗಳು ಜಾಸ್ತಿ. ನಮ್ಮ ಅದೃಷ್ಟ ಕಣ್ಣಿಗೆ ಕಾಣಿಸಿದ್ರೆ ಕಾಣಿಸ್ಬೋದು, ಇಲ್ಲ ಅಂದರೆ ಇಲ್ಲ. ಬನ್ನಿ ಹೋಗೋಣ. ಇವಾಗ ನಾವು ಕಾಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ.
ಸೊ ಗಾಡಿಗಳನ್ನ ಎಂಟ್ರಿ ಮಾಡ್ಕೋತಾ ಇದ್ದಾರೆ, ಎಷ್ಟು ಜನ ಏನು ಎತ್ತ. ಗುರು ಕಾಡಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಫಸ್ಟ್ ನಮ್ಮ ಕಣ್ಣಿಗೆ ಕಾಣಿಸಿದ್ದು ನನ್ನ ಒನ್ ಆಫ್ ದ ಫೇವ್ರೆಟ್ ಅನಿಮಲ್ ಆನೆ. ಒಂಟಿ ಸಲಗ ಥರ ಸಿಂಗಲ್ ಶೇರ್ ಒಬ್ಬನೇ ನಿಂತಿದ್ದಾನೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು ಇಲ್ಲಿಂದ ಮಾತ್ರ. ವಾವ್, ಆನೆ ನೋಡಿದ್ದಾಯಿತು, ಇವಾಗ ಮುಂದೆ ಹೋಗೋಣ. ಆನೆಗೆ ಬಾಯ್ ಬಾಯ್ ಹೇಳೋ ಟೈಮ್. ಬಾಯ್ ಬಾಯ್. ನಮ್ಮ ಜೀಪ್ ಡ್ರೈವರ್ ಕಾಡಿನ ಬಗ್ಗೆ, ಕಾಡಿನ ಪ್ರಾಣಿಗಳ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಬಡ್ಡಿ ಬಗಂದು ಮೈಕ್ ಆಫ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಸೊ ವಾಯ್ಸ್ ಎಲ್ಲ ರೆಕಾರ್ಡ್ ಆಗಿಲ್ಲ ಅವ್ರದ್ದು. ಸೀರಿಯಸ್ಲಿ ಸಿಕ್ಕಾಬಟ್ಟೆ ತಿಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರಾಣಿಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಯಾವ ಪ್ರಾಣಿ ಎಷ್ಟು ಗಂಟೆಗೆ ಎಲ್ಲಿ ಬರ್ತದೆ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಆದರೆ ದಯವಿಟ್ಟು ಕ್ಷಮಿಸಿ, ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅವ್ರದ್ದು, ಬಿಕಾಸ್ ಮೈಕ್ ಆಫ್ ಆಗಿದ್ದ ಕಾರಣ. ಹಾಗೆ ಹೋಗ್ತಾ ಹೋಗ್ತಾ ಸೆಕೆಂಡ್ ನಮಗೆ ಕಣ್ಣು ಕಾಣಿಸಿದ್ದು ಜಿಂಕೆಯ ಗ್ಯಾಂಗ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕಾಣಿಸ್ತದೆ ಜಿಂಕೆ ಮರಿಗಳು. ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳೆಲ್ಲ ಇದೆ ಜಿಂಕೆ ಹತ್ರ. ಕಾಮನ್ ಆಗಿ ಎಲ್ಲ ಕಾಡುಗಳಲ್ಲೂ ಕಾಣಿಸೋ ಅಂಥದ್ದು ಫಸ್ಟು ನಮಗೆ ಜಿಂಕೆ, ಅದು ಬಿಟ್ಟರೆ ನೆಕ್ಸ್ಟು ನವಿಲುಗಳು. ನಾವು ನೆಕ್ಸ್ಟು ನೋಡಿದ್ದು ಕಾಡೆಮ್ಮೆ ಗ್ಯಾಂಗ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಇದರ ವೆಯ್ಟ್ ಬಂದು 1500 kgವರೆಗೂ ಇರುತ್ತಂತೆ. ಆ್ಯಂಡ್ ಇದರ ಸಲೈವ ಅಂದರೆ ಎಂಜಲು ಸ್ವಲ್ಪ ಪಾಯ್ಸನ್ ಅಂತಲೇ ಹೇಳ್ತಾರೆ. ಸೊ ಹುಷಾರಾಗಿರಿ ಈ ಕಡೆ ಬಂದಾಗ. ಈ ಕಾಡು ಪ್ರಾಣಿಗಳೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ಬೈಕೊಳ್ಳುತ್ತಲ್ಲ, ಇವ ಯಾರ ಅವನವನು ಯಾರ್ಯಾರು ಬರ್ತಾರೋ ಮನೆಯಾಗ ಅಂತ. ಸೊ ಕಾಡು ಬಂದು ಪ್ರಾಣಿಗಳ ಸ್ವತ್ತು, ಇಲ್ಲೆಲ್ಲ ಅವ್ರದ್ದೇ ಏನು ಹೇಳ್ತಾರೆ ರಾಜ್ಯಭಾರ. ಇವುಗಳಂತೂ ತುಂಬ ಹತ್ತಿರದಲ್ಲಿ ನಿಂತಿದೆ. ಇದಕ್ಕೆ ಇಂಗ್ಲೀಷನ್ನು ಹೇಳ್ತಾರೆ ಇಂಡಿಯನ್ ಬೈಸನ್. ಆ್ಯಕ್ಚುಲಿ ನಾನು ಇಂಗ್ಲೀಷಲ್ಲಿ ಸಿಕ್ಕಾಬಟ್ಟೆ ವೀಕ್ ಇದ್ದೀನಿ, ಯಾಕೆಂದರೆ ನಾನು ಕನ್ನಡದಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ಸೊ ಅದಕ್ಕೆ ಇಂಗ್ಲೀಷ್ ಪದಗಳು ಅಷ್ಟು ಬೇಗ ನನ್ನ ಬಾಯಲ್ಲಿ ಬರಲ್ಲ. ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಜೀಪ್ ಡ್ರೈವರನ್ನು ಕಾಡು ಮಧ್ಯದಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ಹೋಗಿ ನಡ್ಕೊ ಬನ್ನಿ ಅಂದ್ಬಿಟ್ಟು ಸೈಡಿಗೆ ನಿಲ್ಲಿಸ್ಬಿಟ್ಟು ಜೀಪ್ನ ನಾನು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಿದ್ರು. ಸೊ ಬನ್ನಿ, ಯಾವ ಥರ ಇದೆ ಆ ವ್ಯೂ ಪಾಯಿಂಟ್ ನೋಡೇ ಬಿಡೋಣ. ವಾವ್, ಏನು ಆಸಮ್ ಆಗಿದೆ ಗುರು ವ್ಯೂ ಪಾಯಿಂಟ್. ಅವನಕ್ಕಂದು ಸಕ್ಕತ್ತಾಗಿ ಇಷ್ಟ ಆಯ್ತು ನನಗಂತೂ ಈ ಜಾಗ ಮಾತ್ರ. ಇಲ್ಲಿಂದ ನೋಡ್ತಾ ಇದ್ರೆ ಅಬ್ಬಾ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಕಾಡು ಪ್ರಾಣಿಗಳು ನಮ್ಮ ಮನೆಯವ್ರಿಗಿನ್ನ ಡೇಂಜರು, ಬಗುತ್ತಿ ಎನ್ಕೊಬಿಡ್ತವೆ. ಸೊ ಇಲ್ಲಿರೋಕ್ಕಾಗಲ್ಲ. ಕಣ್ಣು ತುಂಬಿಸ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು, ಮೆಮೊರಿಗಳನ್ನ ಕಟ್ಕೋಬೇಕು. ಏನು ಹೇಳ್ತಾರೆ, ಇಂಥ ಜಾಗಕ್ಕೆ ಹೋಗಿದ್ನಪ್ಪ, ಇಂಥ ಜಾಗದಲ್ಲಿ ಖುಷಿಯಾಗಿದ್ದೆ ಅನ್ನೋ ನೆನಪು ನಮ್ಮಲ್ಲಿರುತ್ತೆ, ಅಷ್ಟೇ ಸಾಕು. ಈ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಇಲ್ಲಿರೋ ವ್ಯೂ ಪಾಯಿಂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರು. ಇವಾಗೆಲ್ಲ ಬ್ಯೂಟಿಫುಲ್ ಪ್ಲೇಸ್ಗಳನ್ನ ನೋಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟು ಯಾವ ಪ್ರಾಣಿ ಕಾಣಿಸುತ್ತೆ ಅಂತ ನೋಡಬೇಕಾಗಿದೆ. ಬನ್ನಿ ಇವಾಗ ಇಲ್ಲಿಂದ ಓಡು. ಯಾಕೋ ಇವತ್ತು ನನ್ನ ಟೈಮ್ ಸರಿಯಿಲ್ಲ ಅಂತ ಅನಿಸುತ್ತೆ ಗುರು. ಬರೀ ನನ್ನ ಕಣ್ಣಿಗೆ ಈ ಕಾಡೆಮ್ಮೆನೇ ಕಾಣಿಸ್ತವೆ. ಇವು ಬಿಟ್ಟರೆ ಜಿಂಕೆ ಕಾಣಿಸ್ತವೆ, ಜಿಂಕೆ ಬಿಟ್ಟರೆ ನವಿಲು ಕಾಣಿಸ್ತವೆ. ಇವು ಬಿಟ್ಟು ಬೇರೆ ಯಾವ ಪ್ರಾಣಿಗಳು ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ಡ್ರೈವರನ್ನು ನೋಡಿದ್ರೆ ಅಯ್ಯೋ ಇವತ್ತೇ ಯಾವೂ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ಏನಾಗಿದೆ ಅಂತ.
ಗುರು ಕಾಡಲ್ಲಿ ಇನ್ಯಾವ ಪ್ರಾಣಿಗಳು ಕಾಣಿಸಲ್ಲ ಅಂತ ಗೊತ್ತಾಗಾಯಿತು. ಸೊ ಅದಕ್ಕೆ ಕಾಡಿಂದ ಆಚೆ ಬಂದ್ವಿ. ಇಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಆನೆ ನೋಡಿದ್ರೆ ಬಾರೋ ಮಗನೇ ಬಾ 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 ಅಂತ ಕರೀತೈತೆ. ಲೇ ಅಪ್ಪಿ, ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೇ? ವಾಪಸ್ ಹೋಗ್ಬೇಕಂತ ಅನ್ಕೊಂಡಿದ್ಯಾ ಇಲ್ಲ? ಆನೆ ಪಕ್ಕ ಒಂದು ಪೋಸ್ ಕಟ್ಕೊಂಡು ಕ್ಲಿಕ್ ಕ್ಲಿಕ್ ಅಂತ ಫೋಟೋ ತೆಗೆಸ್ಕೊಂಡ್ಬಿಡೋಣ. ಇವರು ಜಂಗಲ್ ಸಫಾರಿ ನೋಡಿದಾಯ್ತು. ಜಂಗಲ್ ಸಫಾರಿ ನೋಡಿಕೊಂಡು ಇವಾಗ ನಾನು ಹೋಮ್ ಸ್ಟೇ ಕಡೆಗೆ ಹೊರಟಿದ್ದೀನಿ. ಸಾಕು ಇವತ್ತಿಗೆ ಅಂತ ತೀರ್ಮಾನ ಮಾಡಿ ಹೋಗಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಚೆಕ್ಔಟ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತಾ ಇರೋದೆ, ಬೇರೆ ಏನಿಲ್ಲ. ಓಕೆ, ಸೊ ಆದಷ್ಟು ನನ್ನ ಕೈಲಿ ಆದಷ್ಟು ಜಾಗನ ನಾನು ಕವರ್ ಮಾಡಿದ್ದೀನಿ. ಕವರ್ ಮಾಡೋಕ್ಕಾಗದೇ ಇರೋ ಜಾಗನ ಮತ್ತೊಮ್ಮೆ ಮಗದೊಮ್ಮೆ ಬಂದಾಗ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹೋಗ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಮಳೆಯಲ್ಲಿ ಜೊತೆಯಲ್ಲಿ ನನ್ನ ಅಂಬಾರಿ ಡಾರ್ಲಿಂಗ್ ಜೊತೆಗೆ. ಮಳೆ ಅಂದರೆ ಯಾರಿಗಿಷ್ಟ ಆಗಲ್ಲ ಗುರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಒಂದು ಸಲ ಏನಾದರೂ ನನಗೆ ನೆಗಡಿ ಆಯಿತು ಅಂದರೆ ಬಡಿ ಮಗಂದು ಏನು ಮಾಡಿದ್ರು ಹೋಗಲ್ಲ ಗುರು. ಅದೇ ಬೇಜಾರು ಮಳೇಲಿ ನೆನೆಯೋಕ್ಕೆ. ಆದರೂ ಪರವಾಗಿಲ್ಲ, ಇವತ್ತು ನೆನ್ಕೊಳ್ಳಾದರೂ ಸರಿ ಹೋಗ್ತಾ ಇದ್ದೀನಿ. ಹಂಗೆ ಹೋಯ್ತಾನೇ ಇರ್ತೀನಿ ರೆಸಾರ್ಟ್ ಸಿಗೋವರೆಗೂ. ಅವಾಗ ಮಾತಾಡ್ತೀನಿ, ನಿದ್ದೆ ಮಾಡ್ತೀನಿ. ಇನ್ನೇನು ಹತ್ತತ್ರ ಹೋಮ್ ಸ್ಟೇ ಹತ್ರ ಬಂದೆ ಗುರು ನಾನಂತೂ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಕೆಲವ್ರಿಗೆ ಮೇ ಬಿ ಬೋರ್ ಆಗಿರ್ಬೋದೇನೋ, ಅವರಿಗೆಲ್ಲ ಸಾರಿ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬೆಟರ್ ಆಗಿ ಕಂಟೆಂಟ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಹೇಳ್ತಾ ಲವ್ ಯು ಆಲ್, ಸೈನಿಂಗ್ ಆಫ್, ಪೀಸ್ ಕನ್ನಡಿಗ.